ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದ್ ನಾಯ್ಕ ಅಂತ. ಯಾವ ಊರು ಸರ್? ಚಿತ್ರದುರ್ಗ ಮೇಡಮ್. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ? ಯಾರಿಗೋಸ್ಕರ ಬಂದಿದ್ದೀರಾ? ಹನುಮಂತಗೋಸ್ಕರ ಮೇಡಮ್. ಅವ್ರು ನಿಜವಾಗ್ಲೂ ವಿನ್ ಆಗ್ತಾರೆ ಸರ್? ಆಗ್ತಾರೆ ಮೇಡಮ್. ಸರ್ ಅವರು ಬಿಗ್ ಬಾಸ್ ಅಲ್ಲಿ ಅಷ್ಟು ಸೈಲೆಂಟ್ ಆಗಿರ್ತಾ ಇದ್ರು, ಅಷ್ಟು ಸಾಫ್ಟ್ ಆಗಿರ್ತಿದ್ರು. ಸೊ ಅವ್ರು ಹೆಂಗ್ ಸರ್ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದೀರಾ? ಇಲ್ಲಿ ಸೈಲೆಂಟ್ ಅಂತ ಬರಲ್ಲ ಮೇಡಮ್, ಟ್ಯಾಲೆಂಟ್ ಮೇಲೆ ಆಟ ಆಡಿದ್ದಾರೆ. ತ್ರಿವಿಕ್ರಮ್ ಅವರು ಇದಾರಲ್ಲ, ಬಲಶಾಲಿಗಳವರು, 2 ಸೆಕೆಂಡ್ ಅಲ್ಲಿ ಸೋಲ್ಸಿದಾರಲ್ಲ, ಆ ಟ್ಯಾಲೆಂಟ್ ಸಾಕು. 2 ಸೆಕೆಂಡ್ ಇದೆಯಲ್ಲ, ಅದನ್ನ ಆ ಹುಲಿ ಹೋಗಿ ಅಲ್ಲಿ ಬಾವುಟ 6 ಬಿಟ್ಟು ಅದು 2 ಸೆಕೆಂಡ್ ಫೈನಲ್ ಟಿಕೆಟ್ ತಗೊಂಡಿದ್ದು ಯಾರು? ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಎಲ್ಲ ಪ್ರತಿಯೊಬ್ರು ಕರ್ನಾಟಕದಲ್ಲಿ ಅವನಿಗೋಸ್ಕರ ಟ್ಯಾಲೆಂಟ್ ಮೇಲೆ ಗೆಲ್ಲಿ ಅಂತಿರೋದು. ಅವನು ಎಲ್ಲೂ ನಮ್ಮ ತಂದೆ ಇಲ್ಲ, ಬಡವ್ರ ಮಕ್ಕಳು ಆ ಥರ ನಮ್ಮ ಹನುಮಂತವ್ರು ಯಾರಿಗೂ ಹೇಳಿಲ್ಲ. ಅವೆಲ್ಲ ಹೇಳ್ತಾ ಇದ್ರೆ ಇನ್ನ ನಮ್ಮ ಕರ್ನಾಟಕದಲ್ಲಿ ವೋಟಿಂಗಲ್ಲಿ ಅವರೇ ಬರೋರು, ಇನ್ನ ಜಾಸ್ತಿ ಹೈಯೆಸ್ಟ್ 3 ಕೋಟಿನೇ ಆಗ್ಬಿಡೋರು. ಮಧ್ಯದಲ್ಲಿ ಏನು ಪೆದ್ದ ಹನುಮಂತ ದಡ್ಡ ಹಿಂದೆ ಮಾತಾಡೋಣ, ದಡ್ಡ ಪೆದ್ದ ಹನುಮಂತ ಏನಕ್ಕೂ ಯೂಸ್ ಇಲ್ಲ ಅಂತಂದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಜನರು ಮಾತಾಡ್ಕೊಂತ ಇದ್ರು. ಆಗ ಅಂದ್ರೆ ಹನುಮಂತು ಅವ್ರಿಗೆಲ್ಲರಿಗೂ ಕೂಡ ಟಕ್ಕರ್ ಕೊಡುವಂಥದ್ದು ಮಾಡ್ತಾನೆ. ಸೊ ನೀವೇನು ಹೇಳ್ತೀರಿ? ಅವರೆಲ್ಲರೂ ಹನುಮಂತು ಸ್ನಾನ ಮಾಡಲ್ಲ, ಅವ್ನು ಪೆದ್ದ ಮುಗ್ದ ಅದು ಇದು ಅಂತ ಇದ್ರು. ಅಂಥವ್ರು ಈಗ ಫಿನಾಲೆ ಬಂದಿದ ತಕ್ಷಣನೇ ಹನುಮಂತು ಒನ್ ಆಫ್ ಟಫ್ ಕಾಂಪಿಟೇಟರ್ ನಮ್ಗೆ ಅಂತ ಹೇಳ್ತಾರೆ. ಅಂದ್ರೆ ಅವನು ಕೂಡ ಒಬ್ಬ ಕಾಂಪಿಟೇಟರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ? ಎಷ್ಟು ಹೆಮ್ಮೆ ಇದೆ ಸರ್? ಅದು ಏನಂದ್ರೆ ಹನುಮಂತು ಅವರಿಗೆ ನಾನು ಹತ್ರದಿಂದ ನೋಡಿರೋನು, ಹತ್ರದಿಂದ ನಾವೊಬ್ಬ ನಮ್ಮ ಸಮಾಜದವ್ರೆ, ಅದು ಒಂದು ಹೇಳ್ಬಿಡ್ತೀನಿ ಬೇಕಂದ್ರೆ. ನಾವು ಹತ್ರದಿಂದ ನೋಡಿರೋದು. ಅವನು ಎಲ್ಲ ಬುದ್ಧಿವಂತಿಕೆಯಲ್ಲಿ ಟ್ಯಾಲೆಂಟು. ಅದೇನು ಗೊತ್ತಾ, ಡ್ರೆಸ್ ಕೋಡು ಹಳ್ಳಿದೇ ಮೇಂಟೆನೆನ್ಸ್ ಮಾಡೋದು. ಅವನಿಗೆ ಬೇರೆ ಥರ ನಮಗೆ ಈ ಅಂದ ಚಂದ ಅವನಿಗೆ ಬರಲ್ಲ, ಶೋಕಿ ಬರಲ್ಲ. ಅವ್ನು ನೇರವಾಗಿ ಮಾತಾಡ್ತಾನೆ. ಆ ಬಿಗ್ ಬಾಸಲ್ಲಿ ನೋಡಿ, ಇಲ್ಲಿಂದ ಏನು ಬರುತ್ತೋ ಅದೇ ಹೇಳೋದು ಅವನು. ಅದು ಬಿಟ್ಟು ಬೇರೆ ಥರ ಮಾತಾಡೇ ಇಲ್ಲ ಅವ್ರು. ಸರ್ ಅವ್ರು ಬೇರೆ ಮಾತಾಡದೇ ಇರೋದಕ್ಕೂ ಕಾರಣ ಏನಾದರೂ ಇರ್ಬೋದಂತ ತುಂಬಾ ಜನ. ಇಲ್ಲ ಮೇಡಮ್, ಅವನಿಗೆ ಸುಳ್ಳು ಹೇಳಕ್ ಬರಲ್ಲ. ಇರೋದೇ ಹಂಗೆ, ಬೆಳೆದಿರೋದೇ ಅದೇ ಥರ. ಹಳ್ಳಿಯಲ್ಲಿ ಹೆಂಗೆ ಗೊತ್ತಾ ಮೇಡಮ್, ವಾರದಲ್ಲಿ ಒಂದೇ ದಿನ ಸ್ನಾನ ಮಾಡ್ತಾರೆ. ಅದು ಒಂದು ವಿಚಾರ. ಪಾಪ ಅವನು ಕಷ್ಟ ಅವನು ಹೇಳ್ಕೊಂಡಿದ್ದಾನೆ. ಅವನು ಎಲ್ಲೋ ಕುರಿ ಮೇಯಿಸ್ಕೊಂಡು ಇದ್ದಾನು, ಇಲ್ಲಿ ಬಂದು ಬಿಗ್ ಬಾಸ್ ಮನೆಯಲ್ಲಿ 2 ದಿನ ಸ್ನಾನ ಮಾಡಿರ್ಬೋದು. ಅದಿದ್ರೆ ಬುದ್ಧಿವಂತಿಕೆಯಲ್ಲಿ ಹುಲಿನೇ ಅವನು. ನಮ್ ಸುದೀಪ್ ಸರ್ ಅವ್ರಿಗೋಸ್ಕರ ಅಷ್ಟೊಂದು ಬಟ್ಟೆಗಳನ್ನ ಕೊಟ್ಟು ಕಳ್ಸಿದ್ರಲ್ವಾ, ನೀವೆಲ್ಲರೂ ನೋಡಿರ್ತೀರ ಆ ಬಟ್ಟೆಲ್ ಅವ್ರನ್ನ. ಹೆಂಗ್ ಕಾಣಿಸ್ತಿದ್ರು ಸರ್? ಸೂಪರ್ ಮೇಡಮ್. ನೋಡಿ, ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಾನು ಡಿ ಬಾಸ್ ಅಭಿಮಾನಿ ಆದ್ರೂ ಕೂಡ ಸುದೀಪ್ ಸರ್ ಅಭಿಮಾನಿ ಆಗಿದ್ದೀನಿ ಇವಾಗ. ಏನಕ್ಕಂದ್ರೆ ನಮ್ಮ ಹನುಮಂತ ಅವರಿಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಇವಾಗ ಸುದೀಪ್ ಸಾರೇ ನಡೆಸೋದಕ್ಕೆ ಸೂಪರ್. ಇದು ಬೇರೆಯವ್ರು ಬಂದು ನಡೆಸ್ತೀವಿ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ವ್ಯಕ್ತಿತ್ವ ಇರೋರು ಇಲ್ಲ, ಈ ತರ ಮಾಡೋರು ಇಲ್ಲ. ಸುದೀಪ್ ಸಾರೇ ಗ್ರೇಟು. ಅವರೇ ಇದ್ರು ಮುಂದೆ ಒಳ್ಳೇದು ಬಿಗ್ ಬಾಸ್ಗೆ. ಅವ್ರು ಮಾಡಲ್ಲ ಅಂತ ಹೇಳ್ತಿದಾರಲ್ಲ, ಮಾಡ್ಬೇಕು ಮೇಡಮ್. ಎಲ್ಲ ಈ ತರ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿ ಬಂದ್ರೆ ಅವ್ರು ಮಾಡ್ಲೇಬೇಕಾಗುತ್ತೆ. ಮಾಡ್ತಾರೆ ಮೇಡಮ್, ಮಾಡ್ಲೇಬೇಕು ಮೇಡಮ್. ಇಲ್ಲಿ ಅಭಿಮಾನ ಅನ್ನೋದಿಲ್ಲ. ಇಲ್ಲಿ ನೋಡಿ ಬಂದಿರೋರೆಲ್ಲ ಯಶ್ ಅಭಿಮಾನಿಗಳಾಗಿರ್ಲಿ, ಬೇರೆ ಎಲ್ಲ ಇರ್ತೀವಿ. ಆದ್ರೂ ಕೂಡ ಬಿಗ್ ಬಾಸ್ ಅಂತ ಬಂದ್ರೆ ಸುದೀಪ್ ಸರ್ ಒಬ್ರೆ ಗ್ರೇಟ್. ಸುದೀಪ್ ಸರೇ ಮಾಡ್ಬೇಕು, ಅವರೇ ಗ್ರೇಟ್ ಅಂತ ಹೇಳ್ತೀರಾ. ಬಟ್ ಅವ್ರಿಗೂ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ, ಶೂಟಿಂಗ್ ಎಲ್ಲ ಇರುತ್ತೆ, ಬಟ್ ಎಷ್ಟೊಂದೆಲ್ಲ ಇರುತ್ತೆ ಅಲ್ವಾ? ಒಂದು 12 ದಿನ ಟೈಮ್ ಕೊಡ್ಲಿ ಬಿಡಿ ಮೇಡಮ್. 12 ವಾರದಲ್ಲಿ 12 ದಿನ ಬರ್ತಾರೆ ಸಾಯವರು, ಬಂದು ಹೋಗ್ಲಿ ಬಿಡಿ. ಅವರಿಂದ ಬಿಗ್ ಬಾಸು ಬೇರೆ ನೋಡಿ, ಆಂಧ್ರದಾಗಿರ್ಲಿ ತಮಿಳ್ನಾಡು ಎಲ್ಲ ನಡೀತಾ ಇದೆ ಬಿಗ್ ಬಾಸು. ಈ ತರ ಇಲ್ಲ, ಸುದೀಪ್ ಸರ್ ತರ ನಡೆಸೋರೇ ಇಲ್ಲ. ಬಂಗಾರ ಮೇಡಮ್ ಅವರು. ಅಲ್ಲಿ ನೋಡಿ, ಅಲ್ಲಿ ಅವ್ರ ಸ್ನೇಹಿತರು ತ್ರಿವಿಕ್ರಮ್ ಇದಾರಲ್ಲ, ಉಗ್ರಂ ಮಂಜು, ಅವರೆಲ್ಲ ಸ್ನೇಹಿತರು. ಆದ್ರೂ ಅಲ್ಲಿ ಸುದೀಪ್ ಸಾರು ಅಲ್ಲಿ ಏನು ಮಾತಾಡ್ಬೇಕು ಅದೇ ಮಾತಾಡ್ತಾರೆ. ಅಲ್ಲಿ ಯಾವುದೂ ಥರ ನೋಡ್ತಿಲ್ಲ. ಹನುಮಂತುಗೆ ಅಷ್ಟೊಂದು ಬಟ್ಟೆ ತಂದು ಕೊಟ್ಟಿದ್ದಾರೆ. ಅವರಿಗೆ ಇವತ್ತಿನವರೆಗೂ ಹನುಮಂತಗೆ ಅವತ್ತೇನೋ ಒಂದು ಮಾತು ಮಿಸ್ ಆಗಿ ಮಾತಾಡಿದ್ರು. ನೆಕ್ಸ್ಟ್ ವಾರದಲ್ಲಿ ಹನುಮಂತು ಅವರಿಗೆ ಅಷ್ಟೇ ಮಾತಾಡಿದ್ದಾರೆ ಮೇಡಮ್. ಅದು ಏನೋ ಒಂದು ವರ್ಡ್, ವೋಟಿಂಗಲ್ಲಿ ಎಷ್ಟೇ ವೋಟ್ ಬಿದ್ರು ನಿನಗೆ ಆಚೆಗಡೆ ತೆಗಿಯೋದಿದೆ ಅಂತ ಹೇಳ್ಬಿಟ್ಟಿದ್ರು ಸರ್. ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಾರ ಬಂದು ಹನುಮಂತು ನಾನು ಅಷ್ಟು ಹುಚ್ಚ ಅಲ್ಲ, ವೋಟಿಂಗ್ ಬಂದರೆ ನಾನು ಒಂದು ಮಾತು ಹೇಳಿದೆಪ್ಪ ಅಂದರು. ಅದೇ ಸಾಕು, ಸುದೀಪ್ ಸರ್ ಬಂಗಾರನೇ ಮೇಡಮ್. ಅವ್ರ ಬುದ್ಧಿ ಹೇಳಿರೋದಕ್ಕೆ ನಮ್ಮ ಹನುಮಂತು ಇಲ್ಲಿ ಹೋಗಿದ್ದೀವಿ ಮೇಡಮ್. ಇನ್ನ ಏನು ಬೇಕು? ಓಕೆ ಮೇಡಮ್.
ಹೋರಾಟದ ಹುಲಿಗೆ